ಒಂದು 2-3 ತಿಂಗಳ ಹಿಂದೆ ಫೇಮಸ್ ಆಗಿರುವಂತಹ ಕೊಟ್ಟಿಯೂರು ಟೆಂಪಲ್ ಆಯಿತಾ. ಸೊ ಇಲ್ಲಿ ಸಾಕಷ್ಟು ಜನ ಬಂದಿದ್ದರು. ಕೆಲವರು ರೀಲ್ಸ್ ಮಾಡಲಿಕ್ಕೆ ಬಂದರೆ, ಕೆಲವರು ಭಕ್ತಿಯಿಂದ ಬಂದರು, ಕೆಲವರು ಫೋಟೋ ತೆಗಿಲಿಕ್ಕೆ ಬಂದರೆ, ಕೆಲವರು ಸ್ಟೋರಿ ಹೇಳಲಿಕ್ಕೆ ಬಂದರು. ಈಗ ಹೋಗ್ತಿರುವಾಗ ಯಾವುದೋ ಒಂದು ಹೊಸ ರೂಟ್ ಕಂಡಿತ್ತು, ಅದರಲ್ಲಿ ಹೋಗ್ತಾ ಇದ್ದೇನೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡುವ. ಆ ಒಂದು ಎಕ್ಸ್ಪ್ಲೋರ್ ಮಾಡುವಂತಹ ಬರದಲ್ಲಿ ನೋಡಿ ಯಾವ ಥರದ ಒಂದು ಲೊಕೇಶನ್ ಸಿಕ್ತು ಅಂತ. ನಾನು ಈ ಯೂಟ್ಯೂಬ್ ವಿಡಿಯೋ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯ್ತಾಯ್ತಾ. 3 ವರ್ಷದಲ್ಲಿ ನೀವು ಎಣಿಸಿರ್ಲಿಕ್ಕಿಲ್ಲ ಅಷ್ಟೊಂದು ಜಾಗಗಳನ್ನು ನಾನು ಕವರ್ ಮಾಡಿದ್ದೇನೆ. ಮೋಸ್ಟ್ಲಿ ನನ್ನ ಯೂಟ್ಯೂಬಿಗೆ ಹೋಗಿ ನೋಡಿದರೆ ಎಲ್ಲ ಜಾಗಗಳಿದೆ. ಕೇರಳ ಇದೆ, ತಮಿಳುನಾಡು, ಗೋವಾ, ಮುಂಬೈ ಇದೆ, ಹಾಗೆಯೇ ಜೈಪುರ್, ಡೆಲ್ಲಿ, ಮತ್ತು ನಮ್ಮ ಕರ್ನಾಟಕ ಕೂಡ ಇದೆ. ಒಬ್ಬ ಹೆದ್ರಿ ಲೋಕ ಇಲ್ಲ. ಕಾಸರಗೋಡಲ್ಲಿ ಇದೆಂತ ಮಾರೆ, ಏನಾದರೂ ಕಾಸರಗೋಡವರಾಗಿದ್ರೆ ಅದೆಂತ ಅಂತ ಹೇಳಿದ. ಯೂನಿವರ್ಸಿಟಿಯಾ ಎಂತ ರೆಸಾರ್ಟಾ? ಸೊ ನಮ್ಮಲ್ಲಿ ಸುಮಾರು ಜನರಿಗೆ, ಸುಮಾರಲ್ಲ ಆಲ್ಮೋಸ್ಟ್ ಎಲ್ರಿಗೂ ಟ್ರಾವೆಲ್ ಮಾಡಲಿಕ್ಕೆ ಇಷ್ಟ ಇರ್ತದೆ. ಆದರೆ ಕೆಲವೊಮ್ಮೆ ಅವರಿಗೆ ಬೇಕಾದಂತಹ ಗ್ರೂಪ್ ಸಿಗೋದಿಲ್ಲ, ಫ್ರೆಂಡ್ಸ್ ಬ್ಯುಸಿ ಇರ್ತಾರೆ, ಹಾಗೆಯೇ ಸೋಲೋ ಹೋಗಲಿಕ್ಕೆ ಸ್ವಲ್ಪ ಹೆದರಿಕೆ. ಅಂಥವರಿಗಂತಲೇ ಈ ಒಂದು ಪೇಜನ್ನು ನಾವು ಓಪನ್ ಮಾಡಿದ್ದು. ಸೊ ಇದರಲ್ಲಿ ಪ್ರತಿ ವಾರ ನಾವು ಒಂದೊಂದು ಜಾಗಗಳಿಗೆ ಟ್ರಿಪ್ಪನ್ನು ಇಡ್ತೇವೆ. ಅದು ವಯನಾಡ್ ಆಗಿರ್ಬೋದು, ಮೂನಾರ್ ಆಗಿರ್ಬೋದು. ಸೊ ನೀವು ಸೋಲೋ ಆಗಿ ಬರ್ಬೋದು, ಗ್ರೂಪ್ ಆಗಿ ಬರ್ಬೋದು, ಬಟ್ ಬರಬೇಕಷ್ಟೆ, ಟ್ರಾವೆಲ್ ಮಾಡಬೇಕಷ್ಟೆ. ನಮಸ್ತೆ. ವಯನಾಡ್ನ ಈ ಒಂದು ಟ್ರಿಪ್ ಮುಗಿಸಿ ಮತ್ತೆ ಮನೆ ಕಡೆ ಹೋಗುವಂಥ ಸಮಯ ಆಯಿತಾ. ಈ ಒಂದು 3 ದಿನದ ಟ್ರಿಪ್ ಹೇಗಿತ್ತು ಅಂದರೆ ಒಮ್ಮೆ ಸಣ್ಣದಾಗಿ ವಿಡಿಯೋ ನೋಡ್ಕೊಂಬನ್ನಿ ಫಸ್ಟಿಗೆ. ನಿಜವಾಗ್ಲೂ ಖುಷಿಯಾಗಿತ್ತು. ಈ ವಯನಾಡ್ ಸುಮಾರು ಜನರಿಗೆ ತಲೆಯಲ್ಲಿದೆ ವಯನಾಡ್ ಈಗ ಇಲ್ಲ, ಹಾಗೆಯೇ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ. ಬಟ್ ಆ ಥರ ಏನಿಲ್ಲ, ಎಲ್ಲ ಆರಾಮಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ. ಖಂಡಿತ ಬನ್ನಿ, ಬಂದು ವಯನಾಡನ್ನು ಸುತ್ತಾಡಿ ಅಂತ ಹೇಳ್ತಾ ಇವತ್ತು ವಯನಾಡಿಂದ ಮಂಗಳೂರು ಕಡೆ ಹೋಗುವಂಥದ್ದು. ಮಂಗಳೂರಿಗೆ ನಾನು ಬರುವಾಗ ಪುತ್ತೂರಿಂದ ಬಂದದ್ದು ಆಯಿತಾ. ಪುತ್ತೂರು, ಸುಳ್ಯ ಮುಖಾಂತರ ಮಡಿಕೇರಿ, ಗೋಣಿಕೊಪ್ಪ. ಆದರೆ ಈಗ ಹೋಗುವಾಗ ನಿಮಗೆ ಇನ್ನೊಂದು ರೂಟನ್ನು ತೋರಿಸ್ತೇನೆ. ಅದುವೇ ಕೇರಳದ ಕೊಟ್ಟಿಯೂರು ಫಾರೆಸ್ಟ್ ರೂಟಲ್ಲಿ. ಸೊ ಹೇಗಾಗುತ್ತೆ ನೋಡುವ ಈ ಜರ್ನಿ. ಹಾಗೆಯೇ ನೀವೇನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ಸ್ಟೇ ಕೂಡ ತುಂಬಾ ಅದ್ಭುತ ಆಗಿತ್ತು. ಸೊ ಇದು ನನ್ನ ಸೆಕೆಂಡ್ ವಿಸಿಟ್ ಇಲ್ಲಿ. ಈ ಸಲ ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ, DJ ಹಾಲ್ ಇದೆ, ಗ್ಲಾಸ್ ಹೌಸ್ ಇದೆ. ಫ್ಯಾಮಿಲಿ ಆಗಿ ಬರ್ಬೋದು, ಫ್ರೆಂಡ್ಸ್ ಆಗಿ ಬರ್ಬೋದು, ಕಪಲ್ಸ್ ಆಗಿ ಕೂಡ ಬರ್ಬೋದು. ಸೊ ಇದರ ಹೆಸರು ಕ್ಯಾಫಿ ವ್ಯಾಲಿ ಅಂತ. ಸೊ ಇದರೊಂದು ಸಪ್ರೇಟ್ ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲಿ ಹಾಕೋದೇನಂತ. ಸೊ ಹಾಗಂತ ಹೇಳ್ತಾ ಇಲ್ಲಿಂದ ಹೊರಡುವ ಈಗ ನಾವು ಮಂಗಳೂರು ಕಡೆಗೆ. ಸೊ ನಾನು 3 ದಿನ ಇದ್ದಂತಹ ಈ ಸ್ಟೇ ಏನಿದೆ ಇದಿದೆ ಆಯಿತಾ. ಆಗಲೇ ಹೇಳಿದಾಗೆ ಸೆಕೆಂಡ್ ಟೈಮ್ ಬರ್ತಾ ಇದ್ದೇನೆ. ಸೊ ಹೆಸರು ಕ್ಯಾಫಿ ವ್ಯಾಲಿ ಅಂತ. ಸೊ ಖಂಡಿತ ಬರ್ಬೋದು. ಬಂದರೆ ಮೇಲೆಗಡೆ ನಿಮಗೆ ಗ್ಲಾಸ್ ಹೌಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಟೆಂಟ್ ಸ್ಟೇ ಇದೆ. ಟೆಂಟ್ ಸ್ಟೇ ಮಾಡಬೇಕಂತ ಪ್ಲ್ಯಾನ್ ಇತ್ತು, ಆದರೆ ಆಗಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಕಾಣ ಎತ್ತಿಟ್ಟು ಇಡ್ಕ್ಯಾ. ಓಕೆ ಬೈ. ಸೊ ಇವರೇ ಇಲ್ಲಿನ ಓನರ್. ಸೊ ಲಾಸ್ಟ್ ಟೈಮ್ ನೀವು ನನ್ನ ವಯನಾಡ್ ಟ್ರಿಪ್ ನೋಡಿದರೆ ಅದರಲ್ಲೂ ಕೂಡ ನೋಡಿರ್ತೀರ ಈ ಒಂದು ವಿಡಿಯೋನ. ಸೊ ನಾನೀಗ ವಯನಾಡಿಂದ ಮಂಗಳೂರು ಕಡೆ ಹೋಗ್ತಾ ಇದ್ದೇನೆ ಆಯಿತಾ. ಹೋಗ್ತಾ ಇದ್ದ ದಾರಿಯಲ್ಲಿ ಸೊ ನಿನ್ನೆ ಸ್ವಲ್ಪ ಬಾರ್ಬಿಕ್ಯೂ ಮಾಡ್ತಿರುವಾಗ ಆ ಒಂದು ರಾಡ್ ಕೈಗೆ ತಾಗಿ ಈಗ ಕ್ಲಚ್ ಹಿಡಿಲಿಕ್ಕೆ ಆಗ್ತಾಯಿಲ್ಲ, ನೋವಾಗ್ತಾಯಿದೆ. ಬಟ್ ಏನಾದರೂ ಮಾಡಿ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗಲೇಬೇಕಲ್ಲ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೇನೆ. ಎಷ್ಟು ನೋವು ಇದ್ದರೂ ಪರವಾಗಿಲ್ಲ, ಹೋಗುವ. ಸುಮಾರು ಜನ ಹೇಳ್ತಾರೆ ಕಂಟೆಂಟ್ ಕ್ರಿಯೇಷನ್ ಅವರ ಲೈಫ್ ಈಸಿ, 1-2 ಪ್ರಮೋಷನ್ ಮಾಡಿದರೆ ಆಯಿತು, ದುಡ್ಡು ಬರ್ತದೆ ಅಂತ. ಸೊ ಅವರಿಗೆ ಇದೆಲ್ಲ ಕಾಣೋದಿಲ್ಲ. ನಾವು ಇಷ್ಟೊತ್ತು ಟ್ರಾವೆಲ್ ಮಾಡಬೇಕು, 10-11 ಗಂಟೆ ಟ್ರಾವೆಲ್ ಮಾಡಿ ಅಲ್ಲಿಗೆ ರೀಚ್ ಆಗಿ ಅದಾದಮೇಲೆ ಅಲ್ಲಿ 1-2 ಗಂಟೆ ಶೂಟ್ ಮಾಡಿ ಎಡಿಟ್ ಮಾಡಿ ಮಲಗುವಾಗಲೇ 2-3 ಗಂಟೆ ಆಗ್ತದೆ. ಸೊ ಅದನ್ನೆಲ್ಲ ನೋಡೋದಿಲ್ಲ ಯಾರು. ಬಟ್ ಕಂಟೆಂಟ್ ಕ್ರಿಯೇಷನ್ ಲೈಫ್ ಈಸಿ, ನಿನಗೇನು, ನೀನು ಜಾಲಿ ಅಂತ ಹೇಳ್ತಾರೆ. ಬಟ್ ರಿಯಲ್ ಲೈಫನ್ನು ನೀವೇನಾದರೂ ಕಂಟೆಂಟ್ ಕ್ರಿಯೇಷನಿಗೆ ಬಂದರೆ ಆಗ ಗೊತ್ತಾಗ್ತದೆ ಕಂಟೆಂಟ್ ಕ್ರಿಯೇಷನ್ ಅಷ್ಟೊಂದು ಈಸಿ ಇಲ್ಲ ಅಂತ. ಈಸಿ ಅಂತ ಹೇಳಬೇಡಿ, ಯಾವ ಕೆಲಸನೂ ಈಸಿ ಅಲ್ಲ. ಈ ಗದ್ದೆ ಉಳೋದು ಈಸಿ ಅಲ್ಲ, ಈ ಥರ ಕಾರ್ ಡ್ರೈವಿಂಗ್ ಮಾಡೋದು ಈಸಿ ಅಲ್ಲ, ಹಾಗೆಯೇ ಈ ಥರ ಕಂಟೆಂಟ್ ಕ್ರಿಯೇಷನು ಈಸಿ ಅಲ್ಲ ಆಯಿತಾ. ಬಟ್ ನಿಜವಾಗ್ಲೂ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡೋದು ನನ್ನ ಖುಷಿಗೋಸ್ಕರ ಆಯಿತಾ. ಈ ಟ್ರಾವೆಲ್ ನನಗೆ ಏನೋ ಖುಷಿ. ಒಂದು ವೇಳೆ ನಾನು ಟ್ರಾವೆಲ್ ಮಾಡ್ತಿರೋದಿದ್ರೆ ಎಲ್ಲಿರ್ತಿದ್ನೋ, ಯಾವ ಆಫೀಸಲ್ಲಿ ಇರ್ತಿದ್ನೋ, 9 to 6 ಅದೇ ಕಂಪ್ಯೂಟರ್ ಮುಂದೆ ಇರ್ತಿದ್ದೆ. ಬಟ್ ಈಗ ಅದೆಷ್ಟೋ ಜನರ ಹತ್ರ ಮಾತಾಡಿ ಅದೆಷ್ಟೋ ಎಕ್ಸ್ಪೀರಿಯೆನ್ಸನ್ನು ಪಡೆದು ಈ ಥರದ ನೇಚರ್ ನಡುವೆ ನಿಲ್ಲಿಸಿ ಬೈಕಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ.
ಈ ಮಂಗಳೂರಿಂದ ವಯನಾಡಿಗೆ ಬರುವಾಗ ನಾನು ಮಡಿಕೇರಿಯಾಗಿ ಬಂದದಾಯ್ತಾ, ಬಟ್ ಈಗ ಹೋಗ್ತಿರುವಾಗ ಯಾವುದೋ ಒಂದು ಹೊಸ ರೂಟ್ ಕಂಡಿತ್ತು, ಅದರಲ್ಲಿ ಹೋಗ್ತಾ ಇದ್ದೇನೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ. ಆ ಒಂದು ಎಕ್ಸ್ಪ್ಲೋರ್ ಮಾಡುವಂತಹ ಬರದಲ್ಲಿ ನೋಡಿ ಯಾವ ಥರದ ಒಂದು ಲೊಕೇಶನ್ ಸಿಕ್ತು ಅಂತ. ಫುಲ್ಲು ಬೆಟ್ಟ, ವಯನಾಡಿನ ಬೆಟ್ಟ, ಕೆಳಗಡೆ ಇದೊಂದು ಘಾಟ್ ಸೆಕ್ಷನ್ ಅಂತ, ಫುಲ್ ರೋಡಲ್ಲೇ ನೀರು ಹೋಗ್ತಾ ಉಂಟು. ಸೂಪರ್ ಇದೆ ಮರೆ. ಇದು ಯಾವ ಘಾಟ್ ಸೆಕ್ಷನ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಇದು ಕೊಟ್ಟಿಯೂರು ಫಾರೆಸ್ಟ್. ಸೊ ಕೊಟ್ಟಿಯೂರು ದೇವಸ್ಥಾನ ಏನಿದೆ, ಆ ಕಡೆ ಹೋಗುವಂತಹ ದಾರಿ ಇದು. ಯಾಕೆ ತುಂಬ ಸ್ಲೋ ಬಿಡ್ತಿದ್ದಾರೆ, ಬಟ್ ಹೇಗಿದೆ ನೋಡಿ ಮಾರೆ. ಇಂತಹ ಒಂದು ಲೊಕೇಶನ್ ಉಂಟಂತಲೇ ಗೊತ್ತಿರಲಿಲ್ಲ ನೋಡಿ, ಇಂತಹ ಒಂದು ಲೊಕೇಶನ್ ಉಂಟಂತಲೇ ನಂಗೆ ಗೊತ್ತಿರಲಿಲ್ಲ. ಫುಲ್ ಹೋಗ್ತಾ 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 ಡೀಪ್ ಹೋಗ್ತಾ ಇದ್ದೇವೆ. ಬಟ್ ದೂರದಲ್ಲಿ ಕಾಣ್ತಿರುವಂತಹ ಆ ಒಂದು ಬೆಟ್ಟ ನೋಡಿ, ಮೇಲೆ ಮೇಲೆ ಬೆಟ್ಟ, ಸೈಡ್ ಬೆಟ್ಟ, ಈ ಕಡೆ ಬೆಟ್ಟ, ಬೆಟ್ಟದಲ್ಲಿ ಅಷ್ಟೊಂದು ವಾಟರ್ ಫಾಲ್ಸ್. ಈ ಒಂದು ಡಿಸಿಷನ್ ನಾನು ತೆಗೆದಿದ್ದರೆ ತುಂಬಾ ರಿಗ್ರೆಟ್ ಆಗ್ತಾಯಿತ್ತ ಅಂತ, ಇಂಥ ಒಂದು ರೋಡಲ್ಲಿ ಬರಲಿಲ್ಲಲ್ಲ ಅಂತ. ಸೊ ಅದಕ್ಕೆ ಹೇಳೋದು, ನಮ್ಮ ಪ್ಲ್ಯಾನ್ ಏನಿದೆ ಅದಕ್ಕಿಂತ ದೊಡ್ಡ ಪ್ಲ್ಯಾನ್ ದೇವರದು ಅಂತ. ನಾರ್ಮಲಿ ನಾನು ರಿಟರ್ನ್ ಹೋಗುವಾಗ ಯಾವುದೇ ಮೋಟೋ ವ್ಲಾಗಿಂಗ್ ಮಾಡೋದಿಲ್ಲ ರಿಟರ್ನ್ ಮನೆಗೆ ಹೋಗುವಾಗ, ಬಟ್ ಈ ಸಲ ತುಂಬ ಖುಷಿ ಆಯ್ತು ನನಗೆ. ಇಂಥ ಗುಂಡಿ ಮಾರೆ, ಈ ಸಲ ತುಂಬ ಖುಷಿ ಆಯ್ತು ನನಗೆ ಈ ಒಂದು ಟ್ರಿಪ್. ಸೊ ಹಾಗಾಗಿ ಈ ಒಂದು ಟ್ರಿಪ್ನಲ್ಲಿ ಏನೆಲ್ಲ ಕಲಿತೆ, ಏನೆಲ್ಲ ನೋಡಿದೆ, ಸೊ ನೀವು ಯಾಕೆ ಈ ಒಂದು ಜಾಗಕ್ಕೆ ಬರಬೇಕು ಅದನ್ನೆಲ್ಲ ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ಮುಂದೆ ಸಾಗ್ತಾ ಸಾಗ್ತಾ ಇನ್ನೂ ಕೂಡ 208 ಕಿಲೋಮೀಟರ್ ನಾವು ಹೋಗಬೇಕು. ಸೊ ಟೈಮೀಗ 12 ಆಗ್ತಾ ಬಂತು. ಸೊ ಮಂಗಳೂರು ರೀಚ್ ಆಗುವಾಗ 6 ಗಂಟೆ ಆಗ್ಬೋದು ನಾವು, ಅಂದರೆ ಬ್ರೇಕ್ ತೆಗೆದೆಲ್ಲ ಹೋಗೋದಲ್ಲ, ಹಾಗೆಯೇ ಕೈ ನೋವು ಕೂಡ ಇದೆ. ಸೊ ಹಾಗಾಗಿ ಬಟ್ ಸೂಪರ್ ಜಾಗ, ಸೂಪರ್. ಇದುವೇ ಒಂದು 2-3 ತಿಂಗಳ ಹಿಂದೆ ಫೇಮಸ್ ಆಗಿರುವಂತಹ ಕೊಟ್ಟಿಯೂರು ಟೆಂಪಲ್ ಆಯಿತಾ. ಸೊ ಇಲ್ಲಿ ಸಾಕಷ್ಟು ಜನ ಬಂದಿದ್ದರು. ಕೆಲವರು ರೀಲ್ಸ್ ಮಾಡಲಿಕ್ಕೆ ಬಂದರೆ, ಕೆಲವರು ಭಕ್ತಿಯಿಂದ ಬಂದರು, ಕೆಲವರು ಫೋಟೋ ತೆಗಿಲಿಕ್ಕೆ ಬಂದರೆ, ಕೆಲವರು ಸ್ಟೋರಿ ಹೇಳಲಿಕ್ಕೆ ಬಂದರು. ಸುಮಾರು ಜನ ನನಗೆ ಮೆಸೇಜ್ ಮಾಡಿದರು, ನೀವು ಕೂಡ ಹೋಗಿ ಕಂಟೆಂಟ್ ಮಾಡಿ ಅಂತ. ಬಟ್ ದೇವಸ್ಥಾನಕ್ಕೆ ಹೋಗಿ ಕಂಟೆಂಟ್ ಮಾಡೋದ್ರಲ್ಲಿ ಅದೇನೋ ನೆಮ್ಮದಿಲ್ಲ ಮನಸ್ಸಿಗೆ. ಸೊ ಹಾಗಾಗಿ ನನ್ನ ಯಾವುದೇ ಒಂದು ರೀಲ್ ನೋಡಿರಿ ಅಥವಾ ಯಾವುದೇ ಒಂದು ವೀಡಿಯೋ ನೋಡಿರಿ, ಅದರಲ್ಲಿ ದೇವಸ್ಥಾನ ಆಗಲಿ, ದೇವರ ಗರ್ಭಗುಡಿ ಆಗಲಿ, ದೇವರಾಗಲಿ ಅದು ಬರೋದೇ ಇಲ್ಲ. ಯಾಕಂದರೆ ನನ್ನ ಪ್ರಕಾರ ದೇವಸ್ಥಾನ ಅಥವಾ ದೇವರನ್ನು ನಾವು ಇಲ್ಲಿ ಬಂದೇ ಅನುಭವಿಸ್ಬೇಕಾಯ್ತಾ, ಅಥವಾ ನಾವು ಇಲ್ಲಿ ಬಂದೇ ದೇವರನ್ನು ನೋಡಬೇಕು. ದೇವರನ್ನು ರೀಲ್ಸಲ್ಲೇ ಆಗಲಿ ಅಥವಾ ವೀಡಿಯೋದಲ್ಲೇ ಆಗಲಿ ನೋಡೋದಲ್ಲ. ಸೊ ಇಷ್ಟನ್ನು ಹೇಳ್ತಾ ಈಗ ಇಲ್ಲಿಂದ ಮುಂದೆಗಡೆ ಹೋಗುವಂಥದ್ದು. ಸೊ ಇದನ್ನೊಂದು ತೋರಿಸ್ಬೇಕಿತ್ತು, ಕೊಟ್ಟಿಯೂರು ಟೆಂಪಲ್. ಸೊ ಲಾಸ್ಟ್ ಟೈಮ್ 2-3 ತಿಂಗಳ ಹಿಂದೆ ಇದು ತುಂಬಾ ಫೇಮಸ್ ಆಗಿತ್ತಲ್ಲ, ಹಾಗಾಗಿ ಫುಲ್ ರಶ್ ಇಲ್ಲೆಲ್ಲ. ನಮಸ್ಕಾರ. ಸೊ ಹೋಗುವ ಇಲ್ಲಿಂದನೇ ಕೈ ಮುಗಿದು ಸೀದಾ ನಾವು ಹೋಗುವಂಥದ್ದು ಇಲ್ಲಿಗೆ, ಮಂಗಳೂರು ಕಡೆಗೆ. ಬಟ್ ಸೂಪರ್ ರೂಟ್. ಒಂದು ಲೈಮ್ ಸೋಡಾ ಕುಡಿಯುವಲ್ಲ. ಸೊ ನೋಡಿ, ನಾನೀಗ ಮೋಸ್ಟ್ಲಿ ಕಣ್ಣೂರು ಹತ್ತತ್ರ ರೀಚ್ ಆಗಿದ್ದೇನೆ. ಪಯ್ಯನ್ನೂರು ಕಣ್ಣೂರು ನಡುವೆ ಇದ್ದೇನೆ. ಸೊ ಇಲ್ಲೆಲ್ಲ ರೋಡ್ ರಿಪೇರಿ ಆಗ್ತಾ ಉಂಟು ನೋಡಿ, ಅಂದರೆ ಎಕ್ಸ್ಪ್ರೆಸ್ ವೇ ಎಲ್ಲ ಆದರೆ ಇನ್ನು ಕಾಸರಗೋಡು ತನಕ ನಾವು ಸ್ವಿಂಕ ಹೋಗ್ಬೋದು. ಕಾಸರಗೋಡಲ್ಲ, ಮಂಗಳೂರು ತನಕನೂ ನೋಡಿ. ಸೂಪರ್ ಅಲ್ವಾ? ನಾನು ಕೂಡ ಎಕ್ಸ್ಪ್ರೆಸ್ ವೇ ಸಿಗಲಿಕ್ಕೆ ಕಾಯ್ತಾ ಇದ್ದೇನೆ. ಅದು ಸಿಕ್ಕಿದರೆ ಸ್ವಿಂಕ್ ಅಂತ ಹೋಗಿಬಿಡ್ಬೋದು. 2 ಗಂಟೆಯಲ್ಲಿ ಮಂಗಳೂರು ರೀಚ್ ಆಗ್ಬೋದು, ಇನ್ನೂ ಕೂಡ 100 ಕಿಲೋಮೀಟ್ರ್ ಇದ್ದರೂ ಕೂಡ. ಬಟ್ ಅಲ್ಲಲ್ಲಿ ಈ ಎಕ್ಸ್ಪ್ರೆಸ್ ವೇ ಕಟ್ಟಾಗಿ ನಾರ್ಮಲ್ ರೋಡ್ ಬರ್ತದೆ, ಗುಂಡಿ ಸರ್ವಿಸ್ ರೋಡಲ್ಲೆಲ್ಲ ಹೋಗಬೇಕು. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಆದಂತಹ ಮಂಗಳೂರು ರೀಚ್ ಆಗಿದ್ದೇವೆ. ಥ್ಯಾಂಕ್ ಯು, ವಿಸಿಟ್ ಅಗೇನ್ ಅಂತೆ. ಸೊ ಕಾಸರಗೋಡಿಂದ ಕೇವಲ 30 ಮಿನಿಟ್ಸ್ ಸರಿ ನಾನು ಮಂಗಳೂರು ರೀಚ್ ಆಗಿದ್ದೇನೆ ಆಯಿತಾ. ಹೇಗಿತ್ತು ರೋಡ್? ಕೆಲವು ಕಡೆ ಬೈಕ್ ಎಂಟ್ರಿ ಇಲ್ಲ ಅಂತಿತ್ತು, ಬಟ್ ಅವರು ಹೇಳಿದರು ಹೋಗ್ಬೋದು ಅಂತ. ಸೊ ಅದಕ್ಕೆ ಬಂದೆ ಸೀದಾ. ಇದು 80 ಮಿನಿಮಮ್ ಸ್ಪೀಡ್ ಅಲ್ಲಿ 80 ಇರಬೇಕು. ಸೊ 80ಯಲ್ಲೇ ಬಂದೆ. ಸೊ ನೋಡಿ, ಥ್ಯಾಂಕ್ ಯು, ವಿಸಿಟ್ ಅಗೇನ್. ನಮ್ಮ ಈ ವಯನಾಡ್ ಟ್ರಿಪ್ಪನ್ನು ಇಲ್ಲೇ ಎಂಡ್ ಮಾಡುವಂಥ ಸಮಯ. ವಯನಾಡ್ ಟ್ರಿಪ್ಪಲ್ಲಿ ಸಾಕಷ್ಟು ಜನರು ಸಿಕ್ಕಿದ್ರು, ಸಾಕಷ್ಟು ಜಾಗಗಳನ್ನು ತೋರಿಸಿದೆ. ವಯನಾಡೀಗ ಸೇಫ್ ಆಗಿದೆ ಅಂತ ತೋರಿಸಿದೆ.
ಹಾಗೆಯೇ ಒಂದು ಒಳ್ಳೆಯ ಹೋಮ್ ಸ್ಟೇ ಕೂಡ ತೋರಿಸಿದೆ. ಇಷ್ಟನ್ನು ತೋರಿಸಿ ಈಗ ನಮ್ಮ ಪಯಣ ಮಂಗಳೂರು ಮನೆ ಕಡೆಗೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನೆಕ್ಸ್ಟ್ ಜಾಗ ಒಂದು ಹೊಸ ಜಾಗ ಆಗಿರುತ್ತೆ. ಸೊ ನಿಮಗೇನಾದರೂ ಕೆಲವು ಜಾಗಗಳನ್ನು ನೋಡಬೇಕಂತಾದರೆ ಖಂಡಿತ ಕಮೆಂಟ್ ಮಾಡಿ ಯಾವ ಜಾಗಕ್ಕೆ ನಾನು ನೆಕ್ಸ್ಟ್ ಹೋಗಬೇಕು ಅಂತ. ಸೊ ಖಂಡಿತ ಆ ಜಾಗಕ್ಕೆ ಹೋಗಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.